ಸರ್, ಮೊದಲನೇದಾಗಿ ತುಂಬಾ ಹೆಮ್ಮೆಯ ವಿಷಯ. ಇವತ್ತು ನಮ್ಮ ದೇಶದ ಶಕ್ತಿ ಏನು ಅಂತ ನಾವು ಪಾಕಿಸ್ತಾನ ಅನ್ನಲ್ಲ, ಪಾಕಿಸ್ತಾನಕ್ಕೆ ನಾವು ತಿಳಿಸಿದೀವಿ. ಇವತ್ತು ತಿರಂಗ ಯಾತ್ರೆಯನ್ನ ನಾವು ಎಲ್ಲ ಪಕ್ಷದ ಕಡೆಯಿಂದ ಇಡೀ ದೇಶಾದ್ಯಂತ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದೀವಿ. ನಮ್ಮ ಸೈನಿಕರಿಗೆ ಇನ್ನಷ್ಟು ಹೆಚ್ಚಿನ ಬಲ ಮತ್ತು ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ತಿರಂಗ ಯಾತ್ರೆಯನ್ನ ಕೈಗೊಂಡಿದೀವಿ. ಇವತ್ತೇನು ನಮ್ಮ ದೇಶದ ಮಹಿಳೆಯರ ಸಿಂಧೂರವನ್ನ ಏನು ಅವರು ಕೆಣಕಿದ್ರಲ್ಲ, ಆ ಸಿಂಧೂರದ ಶಕ್ತಿ ಏನು ಅಂತ ಇವತ್ತು ಇಡೀ ಭಾರತ ದೇಶದ ನಮ್ಮ ಹೆಮ್ಮೆಯ ಸೈನಿಕರು ಇವತ್ತು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಇವತ್ತು ಏನಲ್ಲಿ ನಡೀತಾ ಇದೆ ಯುದ್ಧಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ಕೂಡ ನಮ್ಮ ಸೈನಿಕರಿಗೆ ಶಕ್ತಿ ಮತ್ತು ಧೈರ್ಯ ತುಂಬಲಿ ಅಂತ ಹೇಳಿ ಈ ತಿರಂಗ ಯಾತ್ರೆಯನ್ನ ಕೈಗೊಂಡಿದ್ದೀವಿ. We all are very proud that we have taken part in this rally. The rally is basically conducted on the Pahalgam attack that has been happened recently on April 13th actually. So we, being youth of this country, have to support our soldiers who are fighting for our justice actually. The country is going through a very, very tough time. Hence, we as a youth, we are supporting our soldiers as well as our country people to go through such a tough stage. That's it. And we are all happy for taking part in this rally actually. ನಮ್ಮ ಭಾರತೀಯ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ, ಮತ್ತೆ ಅವರ ಅರ್ಶಿನ ಕುಂಕುಮವನ್ನು ಹೋಗಿಸಿದ್ದಾರೆ. ಆ ಪ್ರತೀಕಾರನ ತೀರ್ಸ್ಕೊಳ್ಳೋಕೋಸ್ಕರ ನಾವು ಕಾಲೇಜ್ ಕಡೆಯಿಂದ ಒಂದು ಸಪೋರ್ಟ್ ಆಗಿ ನಮ್ಮ ಇಂಡಿಯನ್ಸ್ ಸೋಲ್ಜರ್ಸ್ಗೆ ಒಂದು ಎನರ್ಜಿ ಕೊಡೋಕೋಸ್ಕರ, ಬೂಸ್ಟ್ ಮಾಡೋದಕ್ಕೋಸ್ಕರ ಕಾಲೇಜ್ ಕಡೆಯಿಂದ ನಾವೆಲ್ಲ ಸೇರ್ಕೊಂಡು ತಿರಂಗ ರ್ಯಾಲಿಯನ್ನು ಮಾಡ್ತಾ ಇದೀವಿ. ಜೈ ಹಿಂದ್. ಏನು ರೀಸೆಂಟ್ ಆಗಿ ಪಾಕಿಸ್ತಾನದವರು ನಮ್ಮ ಭಾರತೀಯರ ಮೇಲೆ ಅಷ್ಟು ಲೈಕ್ ದೌರ್ಜನ್ಯವನ್ನ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಸೋಲ್ಜರ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಲೈಕ್ ಅವ್ರಿಗೆ ನಾವು ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಆಸ್ ಅ ಯೂತ್ ಆಗಿ. ಸೊ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ನಮಗೆ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಈ ರೀತಿ ನಮ್ಮ ಎಲ್ಲಾ ತಿರಂಗವನ್ನು ತಗೊಂಡು ಹೋಗ್ತಾ ಇದ್ವಿ, ಅವೇರ್ನೆಸ್ ಅನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ಪಾಕಿಸ್ತಾನ ಮತ್ತು ಇಂಡಿಯಾದ ವಾರ್ ಆಗ್ತಿದೆ. ಯಾವ ರೀತಿ ನಮ್ಮ ಭಾರತದ ಸೈನ್ಯ ಸಿಂಧೂರ್ ಅಟ್ಯಾಕ್ ಮಾಡಿತ್ತಲ್ಲ, ಆ ಸಿಂಧೂರ್ ಅಟ್ಯಾಕ್ ಮಾಡಿದ್ದ ನಮ್ಮ ಸೈನಿಕರು, ನಮ್ಮ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ ಯಾವ ರೀತಿ ಅವರು ಆ ಕ್ರಮಗಳನ್ನು ತಗೊಂಡ್ರಲ್ಲ, ನಮ್ಮ ದೇಶಕ್ಕೆ ಒಂದು ಮಟ್ಟಕ್ಕೆ ಹೋಯ್ದ್ರು. ಪಾಕಿಸ್ತಾನವರು ಏನೇ ಮಾಡಿದ್ರು ಅವರಿಗೆ ತಕ್ಕಂತೆ ಉತ್ತರ ಕೊಡಕ್ಕೆ ಇವರು ರೆಡಿ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭಾರತ್.